ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸೋಲಾರ್ ಕಾರ್ಸ್ ಅಂತ. ಸೊ ಈ ಲೊಕೇಶನ್ ಬಂದ್ಬಿಟ್ಟು HSR ಲೇಔಟಲ್ಲಿದೆ. ಬಾಗರು ಕಾರ್ಸ್ ನೋಡೋಣ ಅಂತ ಒಂದು ಡೈಲಾಗ್ ತುಂಬಾ ಫೇಮಸ್ ಆಗ್ತಿದೆ, ಹೇಳೋಣ ಅಂದ್ಕೊಂಡೆ, ಬಟ್ ಅದು ಫ್ಲೋ ಅಲ್ಲಿ ಬರ್ತಿಲ್ಲ. ಓಕೆ, ಇಲ್ಲಿ ತುಂಬಾ ಕಾರ್ಸ್ ಎಲ್ಲ ಇದೆ. ಸೊ ನೋಡ್ತಿರ್ಬೋದು. ಸೊ ಇಲ್ಲೊಂದು ನೋಡ್ತಿರ್ಬೋದು, ಒಂದು 30 ಕಾರ್ಗಳಿದೆ ಎಲ್ಲ ಸೀರೀಸಲ್ಲಿ. ಲೋ ಬಜೆಟಿಂದ ಸ್ಟಾರ್ಟ್ ಆಗಿ ಹೈ ಬಜೆಟಿಂದ ಕೂಡ ಇದೆ. ಮಿಡ್ ವೇರಿಯಂಟ್, ಲೋ ವೇರಿಯಂಟ್ ಆ ಥರ ಎಲ್ಲ ಕಾರ್ಸು ಇದೆ. ಸೊ ಎಲ್ಲ ಕಾರ್ಸು ಡೀಟೇಲ್ಸ್ ನೋಡೋಣ. ಓನರ್ ಸ್ವಲ್ಪ ಬ್ಯುಸಿಯಾಗಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕಾರ್ ಮೇಲೆ ಒಂದೊಂದು ಡೀಟೇಲ್ಸ್ ಎಲ್ಲ ಇದೆ. ಸೊ ಎಲ್ಲ ಡೀಟೇಲ್ಸು ಕವರ್ ಮಾಡ್ತೀನಿ. ಮತ್ತು ಪ್ರೈಸ್ ಡೀಟೇಲ್ಸ್ ಬಂದ್ಬಿಟ್ಟು ನನ್ನ ಹತ್ರ ಕೈಯಲ್ಲಿದೆ. ಸೊ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ವೀಡಿಯೋ ಒಳಗೋಣ ಬನ್ನಿ. ಸೊ ಮೊದಲನೇ ಗಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೋಂಡಾ ಬ್ರಿಯೋ VX ಇದೆ. ಸೊ ಇಯರ್ ಬಂದ್ಬಿಟ್ಟು 2013 ಮಾಡಲ್. ಇದು 62,000 ಓಡಿದೆ, 62,000 ಓಡಿದೆ. ಸಿಂಗಲ್ ಓನರು. ಇನ್ಶೂರೆನ್ಸ್ 2021 ತನಕ ಇದೆ. ಇನ್ನೂ 1 ಇಯರ್ ಇನ್ಶೂರೆನ್ಸ್ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಮುಂದೆ ನೋಡೋಣ ಈ ಕಾರ್ ಹೆಂಗಿದೆ ಅಂತ. ಸೊ ಮುಂದೆ ನೋಡಿ, ಈ ಕಾರ್ ಅಂತೂ ಸಕ್ಕದಾಗಿ ಕಾಣಿಸ್ತಿದೆ. ರೆಡ್ ಕಲರ್ ಗಾಡಿ ಇದು. ಸೊ ಮಸ್ತಾಗಿ ಕಾಣಿಸ್ತಿದೆ. ಮುಂದೆ ಯಾವುದೇ ಥರದ ಡೆನ್ಸು, ಸ್ಕ್ರ್ಯಾಚಸ್ ಹತ್ರ ಎಲ್ಲ ಏನಿಲ್ಲ, ಮಸ್ತಾಗಿದೆ. ರೆಡ್ ಕಲರ್ ಇದು. ಸೊ ವೀಲ್ಸ್ ಕೂಡ ನೋಡ್ತಿರ್ಬೋದು. ವೀಲ್ಸು ಬರುತ್ತೆ, ಒಂದು 50% ಇದೆ ವೀಲ್ಸು. ಬಟ್ ಅಲಾಯ್ಸ್ ಅದೆಲ್ಲ ಸಕ್ಕದಾಗಿದೆ. ಯೆಲ್ಲೋ ಕಲರ್ ಪೇಂಟ್ ಎಲ್ಲ ನೋಡಿ, ಅದು ಸಕ್ಕದಾಗಿ ಕಾಣಿಸ್ತಿದೆ. ಮ್ಯಾಗ್ ವೀಲ್ಸ್ ಎಲ್ಲ ಸೂಪರಾಗಿದೆ. ಸೊ ಹಿಂದೆನೂ ತುಂಬ ಚೆನ್ನಾಗಿದೆ. ಸೈಡಲ್ಲಿ ಅಲ್ಲಿ ಯಾವುದೇ ಡೆನ್ಸ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ. ಹಿಂದೆನೂ ಅಷ್ಟೇ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಂಟೀರಿಯರ್ಸ್ ಎಲ್ಲ ಹೋಗಿ ನೋಡೋಣ ಈ ಕಾರ್ದು ಹೇಗಿದೆ ಅಂತ. ಈ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 4,15,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಅಡ್ಜಸ್ಟಬಲ್ ಮಿರರ್ ಬರುತ್ತೆ. ಸೊ ಈ ವಿಂಡೋನ ಎಷ್ಟಿಗೆ ಸ್ಟಾಪ್ ಮಾಡೋದು ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಸೊ ಇಲ್ಲೇ ನಮಗೆ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಮಾಡ್ಕೊಳ್ಳೋದು ಎಲ್ಲ ಆಪ್ಷನ್ಸ್ ಎಲ್ಲ ಇದೆ. ಸೊ ರೇರ್ ಕ್ಯಾಮ್ರಾ ಬರುತ್ತೆ ಇದರಲ್ಲಿ. ಫುಲ್ ಲೋಡೆಡ್ ಗಾಡಿ ಅಂತಲೇ ಹೇಳ್ಬೋದು. ಸಕ್ಕದಾಗಿದೆ. 5 ಗೇರ್ಸ್ ಇದು. ಸೊ ಹಿಂದೆ ರೇರ್ ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಇದೆ. ಸೊ ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ಸಕ್ಕದಾಗಿದೆ. ಇಲ್ಲಿ ನೋಡ್ತಿರ್ಬೋದು, ಕುಷಾನ್ ಸೀಟ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಸೊ ಹಿಂದೆನೂ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೂಫಿಂಗು ತುಂಬ ಚೆನ್ನಾಗಿದೆ. ಕಾರಂತೂ ಮಸ್ತಾಗಿದೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಸೈಡಲ್ಲೂ ಯಾವುದೇ ಥರ ಡೆಂಟು ಸ್ಕ್ರ್ಯಾಚಸ್ ಏನಿಲ್ಲ. ಕಾರಂತೂ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ. ಇಲ್ಲಿ ನಾನು ಫಸ್ಟ್ ವೀಡಿಯೋ ತಗೋಕ್ಕೆ ಮುಂಚೆ ಎಲ್ಲ ಕಾರ್ಸು ನೋಡ್ತಿದ್ದೆ. ಕಾರೆಲ್ಲ ಸೂಪರಾಗಿ ಒಳ್ಳೆ ಕಂಡೀಷನಲ್ಲಿದೆ ಆ್ಯಕ್ಚುಲಿ. ನೆಕ್ಸ್ಟು ಈ ರೋ ಅಲ್ಲಿರೋದೆಲ್ಲ ಕವರ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ನಮ್ಮ ಹತ್ರ ಹೂಂಡೈ i10 ಇದೆ. i10 ಮ್ಯಾಗ್ನಾ ಇದು. 2011 ಮಾಡೆಲು. 71,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ನಮಗೆ 2021 ತನಕ ಇದೆ. ಏಪ್ರಿಲ್ 2021 ತನಕ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಮುಂದೆ ನೋಡ್ಕೊಳ್ಳಿ, ನಮಗೆ ಮುಂದೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ. ಸಖತ್ ಕ್ಲೀನಾಗಿದೆ. ಗಾಡಿ ಮಾತ್ರ ಒಳ್ಳೆ ಕಂಡೀಷನಲ್ಲಿದೆ. ಸೊ ನೋಡ್ತಿರ್ಬೋದು, ಮುಂದೆ ವೈಟ್ ಕಲರು ಸಕ್ಕದಾಗಿ ಮೈಂಟೈನ್ ಮಾಡಿದ್ದಾರೆ. ಯಾವುದೇ ಥರವಾದ ಡೆನ್ಸು, ಸ್ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ. ಸೊ ಟಯರ್ಸ್ ಕೂಡ ನೋಡ್ತಿರ್ಬೋದು, ಎಲ್ಲ ಕಡೆನೂ ಹೊಸ ಟಯರ್ಸ್ ಇದು. ಸೊ ನೋಡ್ತಿರ್ಬೋದು, ಬಿಗ್ ಸ್ಟೋನ್ ಅಂತ ಒಳ್ಳೆ ಕಂಪನಿ ಟಯರ್ಸ್ ಆ್ಯಕ್ಚುಲಿ ಇದು. ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ಎಲ್ಲ ನೋಡೋಣ ಇದ್ರದ್ದು ಹೇಗಿದೆ ಅಂತ. ಸೊ ಈ ಪ್ರೈಸ್ ಬಂದ್ಬಿಟ್ಟು 3,35,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಇಂಟೀರಿಯರ್ಸಲ್ಲಿ ನಮಗೆ ಫ್ರಂಟ್ ಮಾತ್ರ ನಮಗೆ ಪವರ್ ವಿಂಡೋಸ್ ಬರುತ್ತೆ. ಸೊ ಸೀಟ್ಸ್ ಎಲ್ಲ ಕೂಡ ನೋಡ್ತಿರ್ಬೋದು, ನಮಗೆ ಕುಷಾನ್ ಸೀಟ್ಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕುಷಾನ್ ಟೈಪ್ ಬರುತ್ತೆ. ಸೈಡಲ್ಲೆಲ್ಲ ಲೆದರ್ ಸೀಟಿಂಗ್ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ಸ್ ಇಲ್ಲ. FM ಒಂದು ಕೊಟ್ಟಿದ್ದಾರೆ. ಮತ್ತು ಇದು ಆಟೋಮ್ಯಾಟಿಕ್ ಗಾಡಿ ಇದೆ ಆ್ಯಕ್ಚುಲಿ. ಸೊ ಇದು ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ. ರೂಫಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ AC ಎಲ್ಲ ಇದೆ ಗಾಡಿಗೂ. AC ಒಂದು ಬರುತ್ತೆ, ಪವರ್ ಸ್ಟೇರಿಂಗ್ ಒಂದು ಬರುತ್ತೆ ಅಷ್ಟೇ. ಇದರಲ್ಲಿ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ ಅಂತೂ. ನೋಡ್ತಿರ್ಬೋದು, ಇನ್ನು ಮ್ಯಾಗ್ ವೀಲ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಹಿಂದೆನೂ ನಮಗೆ ಯಾವುದೇ ಥರದ ಡ್ಯಾಮೇಜಸ್ ಏನೂ ಇಲ್ಲ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಸ್ಪೀಕರ್ಸ್ ಕೂಡ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ಇದರಲ್ಲಿ. ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿದೆ.
ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಗ್ರ್ಯಾಂಡ್ I10 ಆ್ಯಸ್ ದ ಆಟೋಮೆಟಿಕ್ ಗಾಡಿ ಇದು. ಸೊ ಅದು ಆಟೋಮೆಟಿಕ್ಕು, ಇದು ಆಟೋಮೆಟಿಕ್ಕು. 2015 ಮಾಡೆಲ್ ಗಾಡಿ, 42,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಇಯರ್ ತನಕ ಇದೆ. ಸೊ ಪೆಟ್ರೋಲ್ ಗಾಡಿ ಇದು. ಮುಂದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮುಂದೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಅಂತೂ ನೋಡ್ತಿರ್ಬೋದು. ಈ ಗಾಡಿಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೈಡ್ ಪ್ರೊಫೈಲಲ್ಲಿ ನಮಗೆ ಟಯರ್ಸ್ ಕೂಡ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ. ಟಯರ್ಸ್ ಕೂಡ ಎಲ್ಲ ಹೊಸದಿದು. ಸೊ ಇದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಯಾರೋ ನಮಗೆ ಕಮೆಂಟ್ ಮಾಡಿದರು, ಇಂಟೀರಿಯರ್ಸ್ ಏನಾದ್ರು ಓಪನ್ ಮಾಡಿ ತೋರಿಸುವಾಗ ಲೆಫ್ಟಲ್ಲಿ ಮಾಡಬೇಡಿ, ಸ್ಟೇರಿಂಗ್ ರೈಟಲ್ಲಿ ಇರುವಾಗ ಮಾಡಿ. ಓಕೆ, ಅದೇ ಜ್ಞಾಪಕ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದು ಟಾಪ್ ಲೋಡೆಡ್ ಗಾಡಿ ಅಂದ್ಕೊಂಡ್ರಿ, ಬಿಕಾಸ್ ಇದರಲ್ಲೂ ನಮಗೆ ನೋಡ್ತಿರ್ಬೋದು ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟೇಬಲ್ ಮಿರರ್ಸ್ ಬರುತ್ತೆ. ಸೊ ಇದನ್ನು ತಿರ್ಸಿದ್ರೆ ಆ ಕಡೆ ಓಪನ್ ಆಗುತ್ತೆ, ಕೈ ಬಿಟ್ಬಿಟ್ಟು ನೀವೇನು ತಿರ್ಸೋದು ಬೇಡ. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲೇ ನಮಗೆ ಕಂಟ್ರೋಲ್ಸ್ ಕೂಡ ಎಲ್ಲ ಬರುತ್ತೆ, ನೋಡ್ತಿರ್ಬೋದು. ಕಂಟ್ರೋಲ್ಸ್ ಎಲ್ಲ ಇದರಲ್ಲೇ ಇದೆ. ಸೊ FM ಇದೆ, ಎಲ್ಲ ಆಪ್ಷನ್ಸು ಇದರಲ್ಲೂ ಇದೆ. ಸೊ ಆಟೋಮೆಟಿಕ್ ಗಾಡಿ. ಸೊ ಸಕ್ಕದಾಗಿದೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಕಂಪನಿ ಲೆದರ್ ಸೀಟ್ಸಾಗಿ ಕೊಟ್ಟಿದ್ದಾರೆ. ಸೊ ರೂಫಿಂಗಲ್ಲೂ ನೋಡಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಅದು ಬಿಟ್ಟು ಬೇರೆ ಮೇಜರಾಗಿ ಏನೂ ಇಲ್ಲ. ಸೊ ಹಿಂದೆನೂ ನೋಡ್ಕೊಬೋದು, ಹಿಂದೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ ಇದು. ಈ ಗಾಡಿನೂ ತುಂಬ ಚೆನ್ನಾಗಿ ಮಸ್ತಾಗಿದೆ. ಸೊ ನೋಡೋಕ್ಕೂ ಈ ಕಡೆ ನೋಡ್ತಿರ್ಬೋದು. ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಿದ್ದಾರೆ, 5,25,000 ರೂಪಾಯಿ. ಸೊ ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿನೂ. ಗಾಡಿ ನೋಡ್ತಿರ್ಬೋದು ಗ್ರ್ಯಾಂಡ್ I10 ಸ್ಪೋರ್ಟ್ಸ್ ಇದೆ. 2016 ಮಾಡೆಲ್ ಗಾಡಿ, 28,500 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಪೆಟ್ರೋಲ್ ಗಾಡಿ ಇದು. ಇದು ಪ್ರೈಸ್ ಬಂದ್ಬಿಟ್ಟು ಎಷ್ಟು ಹೇಳ್ತಿದ್ದಾರೆ ಅಂದರೆ 5,35,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ. ಸೊ ಈ ಗಾಡಿ ಮುಂದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಗಾಡಿನೂ ಒಳ್ಳೆ ಕಂಡೀಷನಲ್ಲಿದೆ. ಆಲ್ಮೋಸ್ಟ್ ಎಲ್ಲ ಕಾರ್ಗಳು ಇಲ್ಲಿ ಒಳ್ಳೆ ಕಂಡೀಷನಲ್ಲಿರುತ್ತೆ. ಸೊ ಈ ಗಾಡಿಯಲ್ಲೂ ನೋಡ್ತಿರ್ಬೋದು, ಮುಂದೆ ಯಾವುದೋ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಯಾವುದೂ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ನಂಬರ್ ನೋಡ್ತಿರ್ಬೋದು 4412 ಅಂತ. ಸೈಡ್ ಪ್ರೊಫೈಲ್ ನಮಗೆ ಟಯರ್ಸ್ ಎಲ್ಲ ಹೊಸದಿನ ಟಯರ್ಸ್ ಹಾಕಿ ಎಲ್ಲೂ ಓಡಿಸಿಲ್ಲ. ಟಯರ್ಸ್ ಕೂಡ ಎಲ್ಲ ಕಡೆ ಹೊಸದಿದೆ. ಸೊ ಸೈಡ್ ಪ್ರೊಫೈಲನ್ನು ನಮಗೆ ಯಾವುದೇ ಥರದ ಡ್ಯಾಮೇಜಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಮೇಜರ್ ಡೆನ್ಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ನಮಗೆ ಏನೇನು ಆಪ್ಷನ್ಸ್ ಬರುತ್ತೆ ಅಂದರೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಸೊ ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಇಲ್ಲೇ ಎಲ್ಲ ಆಪ್ಷನ್ಸು ಕಂಟ್ರೋಲ್ಸ್ ಎಲ್ಲ ಇದೆ. ಇದು ಮ್ಯಾನ್ಯುಯಲ್ ಗಾಡಿ ಇದು. ಇದು ತುಂಬ ಚೆನ್ನಾಗಿದೆ. ಇದು ಕಂಪನಿ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೂಫಿಂಗಲ್ಲಾಗಲಿ ಸೀಟಿಂಗಲ್ಲಾಗಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ಹಿಂದೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇರೆ ಏನೋ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿನೂ ನೋಡ್ತಿರ್ಬೋದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಫೋರ್ಡ್ ಇದೆ. ಫೋರ್ಡ್ ಫಿಗೋ ಟಿಟಾನಿಯಮ್ ಅಂತ ಮಾಡೆಲ್ ಹೆಸರು. 2013 ಮಾಡೆಲು, 41,000 ಓಡಿದೆ, 41,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಇನ್ಶೂರೆನ್ಸ್ 2021 ತನಕ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಈ ಗಾಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟಯರ್ಸ್ ಎಲ್ಲ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸು. ಟಯರ್ಸ್ ಹಾಕಿ ಎಲ್ಲೂ ಓಡಿಸಿಲ್ಲ, ಇನ್ನು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಮುಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ನೋಡ್ತಿರ್ಬೋದು. ಮುಂದೆ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ತಿರ್ಬೋದು ನೀವು. ಸೈಡ್ ಪ್ರೊಫೈಲಲ್ಲೂ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,95,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿನೂ. ಸೊ ಮುಂದೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ಸ್ಕ್ರ್ಯಾಚಸ್ ಕೂಡ ಏನೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೊಸ ಗಾಡಿ ಥರ. ಸೊ ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ, ಹೆಂಗೆಲ್ಲ ಇದೆ ಅಂತ. ಸೊ ಮುಂದೆ ನೋಡ್ತಿರ್ಬೋದು, ಮುಂದೆ ಮಾತ್ರ ನಮಗೆ ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಎಷ್ಟು ಓಡಿದೆ ಅಲ್ಲೇ ಆನ್ ಆಗಿದೆ ನೋಡ್ತಿರ್ಬೋದು. ಸೊ ಈ ಗಾಡಿಯಲ್ಲಿ ನಮಗೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಮಿರರ್ಸ್ ಎಲ್ಲ ಇದೆ. ಸೊ ಇಲ್ಲೇ ತಿರ್ಸ್ಬಿಟ್ಟು ಇಲ್ಲೇ ಅಡ್ಜಸ್ಟ್ ಮಾಡೋದು. ಸೊ ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರುತ್ತೆ. ಸೀಟ್ಸ್ ಕೂಡ ನೋಡ್ತಿರ್ಬೋದು, ಕುಷನ್ ಸೀಟ್ಸು, ಲೆದರ್ ಸೀಟ್ಸ್ ಎಲ್ಲ. ಹಿಂದೆನೂ ತುಂಬ ಚೆನ್ನಾಗಿದೆ. ಸೊ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಎಲ್ಲ ಡ್ಯಾಮೇಜ್ ಇಲ್ಲ. ಇಂಟೀರಿಯರ್ಸ್ ಅಂತೂ ಮಸ್ತಾಗಿದೆ, ಒಳ್ಳೆ ಕ್ಲಾಸಾಗಿ ಇದೆ ಅಂತಲೇ ಹೇಳ್ಬೋದು. ಮುಂದೆ ಮತ್ತು ನಿಮಗೆ ಒಂದು ಎರಡು ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಫ್ರಂಟಲ್ಲಿ. ಸೊ ತುಂಬ ಚೆನ್ನಾಗಿದೆ ಈ ಕಾರ್ ಕೂಡ.
ಸೊ ಹಿಂದೆನೂ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆಂಟ್ಸ್ ಅದು ಇಲ್ಲ. ಇದು ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ ಆಲ್ಟೋ 800 LXi ವೇರಿಯಂಟು, 2013 ಮಾಡೆಲ್, 21,920 ಓಡಿದೆ, 21,090 ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ 2021 ತನಕ ಇದೆ, ನೆಕ್ಸ್ಟ್ ಇಯರ್ ತನಕನೂ ಇದೆ. ಅದು ಪೆಟ್ರೋಲ್ ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನ. ಇದರಲ್ಲೂ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಟೈರ್ ಕೂಡ ನೋಡ್ತಿರ್ಬೋದು ಹೊಸದಂತಲೇ ಹೇಳ್ಬೋದು. ಸೊ ಹೊಸದಂತಲೇ ಹೇಳೋದು, ಹೊಸ ಟೈರ್ಸ್ ಇದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಇನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿ ಎಲ್ಲೂ ಓಡಿಸಿಲ್ಲ. ಸೊ ರೂಫಿಂಗಲ್ಲಿ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ. ಸೈಡ್ ಪ್ರೊಫೈಲಲ್ಲೂ ನಮಗೆ ಡೆಂಟ್ಸು ಸ್ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಅಂತೂ. ಸೊ ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಇದು ನಮಗೆ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ವಿಂಡೋಸ್ ಏನೂ ಬರೋಲ್ಲ ಇದು. ಸೊ ಆಲ್ಟೋ ಅಲ್ಲ, LXi ವೇರಿಯಂಟು, ಬೇಸಿಕ್ ಮಾಡೆಲ್ ಇದು. ಸೊ ಕುಶಾನ್ ಸೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಈ ಗಾಡಿಯಲ್ಲೂ. FM ಇದೆ, AC ಇದೆ. ಸೊ ಅದೇ ಆಪ್ಷನ್ಸ್ ಇದರಲ್ಲಿ, ಮತ್ತು ಸ್ಪೀಕರ್ಸ್ ಕೂಡ ಇದೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ಆಗಲಿ ರೂಫಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಈ ಗಾಡಿನೂ ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. 2,95,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಇದು ಪ್ರೈಸು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ವ್ಯಾಗನಾರ್ ಇದೆ. ವ್ಯಾಗನಾರ್ VXi ವೇರಿಯಂಟು, 2012 ಮಾಡೆಲು, 58,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಸೊ ಇನ್ಶೂರೆನ್ಸ್ ಬಂದ್ಬಿಟ್ಟು ಮಾರ್ಚ್ ತನಕನೂ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಈ ಗಾಡಿನೂ ಮುಂದೆ ನೋಡ್ಕೊಳ್ಳಿ, ಫ್ರಂಟ್ ಪ್ರೊಫೈಲಲ್ಲಿ ತುಂಬ ಚೆನ್ನಾಗಿದೆ. ಇದರಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ. ಕಾರ್ ಅಂತೂ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನ. ಸೊ ಟಯರ್ಸ್ ಕೂಡ ಹೊಸ ಇದು ಅಪೋಲೋ ಟಯರ್ಸ್ ಇದು. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 3,55,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಈ ಸೈಡ್ ಪ್ರೊಫೈಲಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಡೆಂಟ್ಸ್ ಏನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆ ಥರ ಏನೋ ಸ್ಕ್ರ್ಯಾಚಸ್ ಎಲ್ಲ ಎಲ್ಲೋ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸ್ ಆ್ಯಕ್ಚುಲಿ ಲಾಕ್ ಆಗಿದೆ ಈ ಗಾಡಿನ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಫುಲ್ ಎಲ್ಲ ಇದೆ. AC ಇದೆ ಆಪ್ಷನ್ಸು, ಮತ್ತು ಸೀಟ್ ಕೂಡ ನೋಡ್ತಿರ್ಬೋದು ಲೆದರ್ ಸೀಟಿಂಗ್ ಇದೆ. ಇದು ಕುಶಾನ್ ಸೀಟಿಂಗ್ ಅಲ್ಲ, ಪ್ರೀಮಿಯರ್ ವೈಟ್ ಕಲರ್ ಒಂದು ಲೆದರ್ ಸೀಟಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ರೈಟ್ ಪ್ರೊಫೈಲ್ ನೋಡ್ಕೊಳ್ಳಿ ಈ ಗಾಡಿ. ಸೊ ರೈಟ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ ಏನೂ ಇಲ್ಲ. ಲೆಫ್ಟಲ್ಲಿ ಮಾತ್ರ ಸ್ವಲ್ಪ ಆಯಿತು, ರೈಟ್ ಪ್ರೊಫೈಲಲ್ಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿನ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇನ್ನೊಂದು ವ್ಯಾಗನಾರ್ ಇದೆ. ಸೊ ವ್ಯಾಗನಾರ್ VXi ಇದು, 2010 ಮಾಡೆಲು, 39,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತಾರೆ ಇವರೇ. ಸೊ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಟಯರ್ಸ್ ಅಂತೂ ಹೊಸದು ಬ್ರ್ಯಾಂಡ್ ನ್ಯೂ ಟಯರ್ಸು, ಅಪೋಲೋ ಟಯರ್ಸ್ ಹಾಕ್ಸಿದ್ದಾರೆ. ಒಳ್ಳೆ ಬ್ರ್ಯಾಂಡೆಡ್ ಟಯರ್ಸ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಪ್ರೊಫೈಲ್ ನೋಡ್ಕೋಬೋದು, ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ. ಈ ಕಲರ್ ಅಂತೂ ಒಳ್ಳೆ ಕಲರು, ತುಂಬ ಸೇಲ್ ಆಗಿರೋ ಕಲರ್ ಇದು ವ್ಯಾಗನಾರಲ್ಲಿ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ ಮಸ್ತಾಗಿ. ಸೊ ಸೈಡ್ ಪ್ರೊಫೈಲ್ ನೋಡ್ಕೊಬೋದು, ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 3,30,000 ಹೇಳ್ತಿದ್ದಾರೆ, 3,30,30,000 ರೂಪಾಯಿ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನ. ಇಂಟೀರಿಯರ್ಸ್ ನೋಡೋಣ. ಸೈಡ್ ಪ್ರೊಫೈಲಲ್ಲಿ ನಮಗೆ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ಸ್ಕ್ರ್ಯಾಚಸ್ ಕೂಡ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ, ತಿರ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಮತ್ತು ಇದು ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಫುಲ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನ್ಯುಯಲ್ ವೇರಿಯಂಟ್ ಇದು, ಮ್ಯಾನ್ಯುಯಲ್ ಗೇರ್ಸು. ಸೊ ಹಿಂದೆನೂ ನೋಡ್ಕೊಬೋದು. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಲೆದರ್ ಸೀಟಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಕಾರ್ ಹಿಂದೆನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ, ಹಿಂದೆನೂ ಯಾವುದೋ ಸ್ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ. ಸೊ ರೈಟ್ ಪ್ರೊಫೈಲ್ ನೋಡಿದ್ವಿ, ಲೆಫ್ಟು ಪ್ರೊಫೈಲ್ ನೋಡೋಣ ಹೇಗಿದೆ ಅಂತ. ಸೊ ಲೆಫ್ಟ್ ಪ್ರೊಫೈಲ್ ನೋಡ್ತಿರ್ಬೋದು, ಲೆಫ್ಟಲ್ಲೂ ನಮಗೆ ಸ್ಕ್ರ್ಯಾಚಸ್ಸು ಡೆಂಟ್ಸ್ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಗಾಡಿ ಇನ್ನೊಂದು ಸ್ಯಾಂಟ್ರೋ ಒಂದಿದೆ. ಸ್ಯಾಂಟ್ರೋ ಬಂದ್ಬಿಟ್ಟು ಸ್ಯಾಂಟ್ರೋ ಜಿಂಗ್ XP ಅಂತ, 2005 ಮಾಡೆಲ್ ಇದು, 79,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸೊ ಇನ್ಶೂರೆನ್ಸ್ ನೆಕ್ಸ್ಟು ಇಯರ್ ತನಕ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ 1,90,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಸ್ಯಾಂಟ್ರೋ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸ್ಯಾಂಟ್ರೋ ತುಂಬ ಜನ ಕೇಳ್ತಿದ್ರು ಆ್ಯಕ್ಚುಲಿ ಬೇಕು ಅಂತ. ಸೊ ಈ ಗಾಡಿ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ತುಂಬ ಜನ ಲೈಕ್ ಮಾಡಿ ತೊಗೊತಾರೆ ಬ್ಲ್ಯಾಕ್ ಕಲರು. ಈ ಗಾಡಿನೂ ಒಳ್ಳೆ ಶೈನಿಂಗ್ ಹೊಡಿತಿದೆ, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿಯಲ್ಲಿ ಟಯರ್ಸ್ ಕೂಡ ಹೊಸದು. ಕಾರ್ ಅಂತೂ ಒಳ್ಳೆ ನೀಟ್ ಕಂಡೀಷನಲ್ಲಿ ನೋಡ್ತಿರ್ಬೋದು, ಫುಲ್ ಶೈನಿಂಗ್ ಹೊಡಿತಿದೆ ಕಾರನ್ನು.
ಸೊ ಇಂಟೀರಿಯರ್ಸ್ ನೋಡೋಣ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರ ಡ್ಯಾಮೇಜ್ ಏನೂ ಇಲ್ಲ, ಸ್ಕ್ರ್ಯಾಚಸ್ ಏನೂ ಇಲ್ಲ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸಲ್ಲಿ ನೋಡ್ತಿರ್ಬೋದು, ನಮಗೆ ಒಂದು ಪವರ್ ವಿಂಡೋಸ್ ಬರುತ್ತೆ, ಸ್ಪೀಕರ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, FM ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇಂಟೀರಿಯರ್ ಇದರಲ್ಲಿ ಕುಷನ್ ಸೀಟಿಂಗ್ ಬರುತ್ತೆ. ಸೊ ಸೀಟಿಂಗ್ ಕೂಡ ತುಂಬ ಒಂದು ಕಂಫರ್ಟ್ ಅಂತಲೇ ಹೇಳ್ತಿರ್ಬೋದು. ಸೊ ಆ ಥರ ಒಂದು ಸೀಟಿಂಗ್ ಕೊಟ್ಟಿದ್ದಾರೆ, ಮಸ್ತಾಗಿದೆ ಇದು ಸೀಟಿಂಗ್ ಎಲ್ಲ. ಸೊ ರೂಫ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಹಿಂದೆನೂ ನೋಡ್ತಿರ್ಬೋದು, ಹೊಸ್ದಾಗಿದೆ. ನಮಗೆ ಕಾರಂತೂ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿದೆ. ಒಂಥರ ಫೀಲ್ ಕೊಡ್ತಿದೆ ಕಾರ್. ಇದು ಹೊಸ ಕಾರ್ ಥರ ಇದೆ. ಸೆಂಟ್ರೋ ಹಳೆದಾರು ಹೊಸ ಫೀಲ್ ಇದೆ ಈ ಗಾಡಿನೂ. ಸೊ ನೆಕ್ಸ್ಟ್ ಗಾಡಿ ಹೀರೋ ಕವರ್ ಮಾಡೋಣ ಇವಾಗ. ಸೊ ಈ ಗಾಡಿ ಡೀಟೇಲ್ಸ್ ನೋಡೋಣ. ಮಾರುತಿ A-Star ABS 80 2011 ಮಾಡಲ್, 27,000 ನೋಡಿದೆ. ಸೆಕೆಂಡ್ ಓನರ್ ಗಾಡಿ ಇದು, 2021 ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಸೊ ಈ ಗಾಡಿನ ನೋಡೋಕ್ಕೆ ಮಸ್ತಾಗಿದೆ. ಸೈಡ್ ಪ್ರೊಫೈಲಲ್ಲಿ ನಮಗೆ ಸ್ಕ್ರ್ಯಾಚಸ್ ಡೆನ್ಸ್ ಆಗಲಿ ಯಾವುದೂ ಇಲ್ಲ. ಸೊ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಟೈರ್ಸ್ ಕೂಡ ಹೊಸದಿದು ನೋಡ್ತಿರ್ಬೋದು. ಸೊ ಈ ಗಾಡಿ ಪ್ರೈಸ್ ಬಂದುಬಿಟ್ಟು 3,25,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ಸೊ ಹಿಂದೆನೇ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಗಾಡಿದು ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಸೊ ಈ ಗಾಡಿಯಲ್ಲಿ ನಮಗೆ ಇದು ಸಿಯೆಟ್ ಟೈರ್ಸ್ ಆ್ಯಕ್ಚುಲಿ. ಸೊ ಟೈರ್ಸ್ ಕೂಡ ಎಲ್ಲ ಹೊಸದು ಈ ಗಾಡಿದು. ಇದು ಆಫರ್ ಕೀ ಇಲ್ಲ ಇದು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, Hyundai Elantra SX ಅಂತ 2012 ಮಾಡಲ್, 1,08,000 ಕಿಲೋಮೀಟ್ರ್ ಓಡಿದೆ. ಸೆಕೆಂಡ್ ಓನರು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಈ ಗಾಡಿದು. ಫ್ಯೂಲ್ ಟೈಪ್ ಡೀಸೆಲ್ ಇದು. ಸೊ ಮುಂದೆ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಈಗ ಅದು. ಸೊ ಫ್ರಂಟಲ್ಲಾಗಲಿ ಯಾವುದೇ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಯಾವುದೂ ಇಲ್ಲ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಟೈರ್ಸ್ ಹಾಕಿಸಿ ಎಲ್ಲಿ ಓಡಿಸಿಲ್ಲ ಇದು. ಗಾಡಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ ಇದು. ಸೊ ಇಂಟೀರಿಯರ್ಸಲ್ಲೂ ನೋಡೋಣ. ಅದಕ್ಕೆ ಮುಂಚೆ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೈಡ್ ಪ್ರೊಫೈಲಲ್ಲೂ ನಮಗೆ ಡ್ಯಾಮೇಜ್ ಆಗೋದು ಇಲ್ಲ, ಸ್ಕ್ರ್ಯಾಚಸ್ ಆಗೋದು ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಬಟನ್ ಸ್ಟಾರ್ಟ್ ಇದು ಗಾಡಿ ಇದು, ಟಾಪ್ ಎಂಡ್ ಮಾಡಲು. ಸೊ ನಮಗೆ ಇದರಲ್ಲಿ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಸೊ ಆಫ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ರೊಟೇಟ್ ಮಾಡ್ಕೊಬೋದು, ಮೇಲೆ ಲೆಫ್ಟ್ ರೈಟ್, ಮೇಲೆ ಕೆಳಗೆ ಆ ಥರ. ಇದೆಲ್ಲ ಸ್ಟೇರಿಂಗಲ್ಲೇ ನಮಗೆ ಎಲ್ಲ ಕಂಟ್ರೋಲ್ಸ್ ಎಲ್ಲ ಬಂದುಬಿಡುತ್ತೆ. ಕಾಲ್ ಅಟೆಂಡ್ ಮಾಡೋದು ಆ ಥರ ಎಲ್ಲ, ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಆಪ್ಷನ್ಸ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಸೊ ಸೈಡಲ್ಲಿ ನಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಮಿಡಲ್ ಕುಷನ್ ಸೀಟಿಂಗ್ ಬರುತ್ತೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಇದು ಮ್ಯಾನ್ಯುಯಲ್ ಗಾಡಿ ಇದು, 6 ಗೇರ್ಸು. ಸಕ್ಕದಾಗಿದೆ ಈ ಗಾಡಿನೂ. ಇಂಟೀರಿಯರ್ಸ್ ಎಲ್ಲ ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ. ಈ ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಯಾವುದೂ ಇಲ್ಲ ಇದು. ಸೊ ಪ್ರೈಸ್ ಬಂದುಬಿಟ್ಟು 6,95,000 ಹೇಳ್ತಿದ್ದಾರೆ. 6,95,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಟೊಯೋಟಾ ಇಟಿಯೋಸ್ ಲೀವಾ GD ಇದೆ. 2012 ಮಾಡಲು, 55,000 ಕಿಲೋಮೀಟ್ರ್ ಓಡಿದೆ. ಸಿಂಗಲ್ ಓನರು. 2021 ತನಕ ಇನ್ಶೂರೆನ್ಸ್ ಇದೆ. ಡೀಸೆಲ್ ಗಾಡಿ ಇದು. ಸೊ ಟೊಯೋಟಾ ಗಾಡಿ ಬಗ್ಗೆ ಕೇಳೋದೇ ಬೇಡ. ಅವ್ರ ಇಂಜಿನ್ ಆಗಲಿ ತುಂಬ, ಅವರು 5 ವರ್ಷ ವಾರಂಟಿ ಕೊಡ್ತಾರೆ ಅಂದರೆ ಅವ್ರ ಇಂಜಿನ್ ಕೇಪಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಟೊಯೋಟಾ ಅಂತೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಎಲ್ಲ ಟೊಯೋಟಾ ಗಾಡಿಯಲ್ಲಿ ಸ್ಪೇಸ್, ಇಟಿಯೋಸಲ್ಲಿ ತುಂಬ ಸ್ಪೇಸ್ ಕೂಡ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ಗಾಡಿನೂ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಮತ್ತು ಪ್ರೈಸ್ ಬಂದುಬಿಟ್ಟು ಇದ್ರದ್ದು 4,74,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ಟೈರ್ಸು ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಕ್ಚುಲಿ. ಸೊ ಮುಂದೆ ಪ್ರೊಫೈಲಲ್ಲಿ ಮುಂದೆ ನೋಡ್ತಿರ್ಬೋದು, ಯಾವುದೇ ಸ್ಕ್ರ್ಯಾಚಸ್ ಡೆನ್ಸ್ ಆಗೋದು ಇಲ್ಲ. ಸೊ ಸೈಡಲ್ಲೂ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ವಿಫ್ಟೆಲ್ಲ ತೊಗೊಂಡು ಮಾಡಿಫೈ ಮಾಡೋ ಬದಲು ಲೀವಾ ತೊಗೊಂಡು ಮಾಡಿಫೈ ಮಾಡ್ಬೋದು. ಒಂಥರ ಡಿಫ್ರೆಂಟಾಗಿರುತ್ತೆ ಗಾಡಿದು. ಸೊ ಇಂಟೀರಿಯರ್ಸಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ. ಮತ್ತು ಇದು ವಿಂಡೋಸ್ನ ಕಂಟ್ರೋಲ್ ಮಾಡೋದು ಬಟನ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಸ್ಪೇಸ್ ನೋಡಿ ಇದು, ಈ ಟೊಯೋಟೋಲ್ಲಿ ಏನು ಗುರು ಇದು, ಇಷ್ಟು ಸ್ಪೇಸ್ ಇದೆ. ಸೀಟಿಂಗ್ ಅಂತೂ ನೋಡಿ ಮಸ್ತಾಗಿದೆ. ಒಂಥರ ಫ್ಲ್ಯಾಟ್ ಸೀಟಿಂಗ್ ಕೊಟ್ಟಿದ್ದಾರೆ, ಕರ್ವ್ಡು. ಸೊ ತುಂಬ ಚೆನ್ನಾಗಿದೆ. ಹಿಂದೆನೂ ನೋಡ್ತಿರ್ಬೋದು, ಹಿಂದೆನೂ ಸೀಟಿಂಗ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಇದು 5 ಗೇರ್ಸ್ ಇದು ಗಾಡಿ. ಇದು ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಈ ಗಾಡಿ ಇದು.
ಸೊ ಹಿಂದೆ ನೋಡ್ಕೊಳ್ಳಿ, ಹಿಂದೆನೂ ತುಂಬ ಚೆನ್ನಾಗಿದೆ ಗಾಡಿ ಇದು. 8744 ಅಂತ ಒಳ್ಳೆ ನಂಬರ್ ಇದು. ಸೊ ಚೆವ್ರೊಲೆಟ್ ಸೈಲ್ ಯುವಾ ಅಂತ 2013 ಮಾಡಲು, 75,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರು, 2021 ತನಕ ಇನ್ಶೂರೆನ್ಸ್ ಇದೆ, ವ್ಯಾಲಿಡ್ ಇದೆ, ಪೆಟ್ರೋಲ್ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಫ್ರಂಟ್ ಪ್ರೊಫೈಲು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ಮುಂದೆ ಪ್ರೊಫೈಲ್ ಈ ಕಲರು ಒಂದು ಮಸ್ತ್ ಕಲರ್ ಇದು, ಗ್ರೀನು ಇದೆಲ್ಲ ಒಂಥರ ರೋಡಲ್ಲಿ ಹೈಲೈಟ್ ಮಾಡೋ ಕಲರ್ ಅಂತಲೇ ಹೇಳ್ಬೋದು. ಟೈರ್ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಟೈರ್ಸ್ ಇದು, ಒಳ್ಳೆ ಕಂಡೀಷನಲ್ಲಿದೆ. ಸೊ ಇಂಟೀರಿಯರ್ಸಲ್ಲಿ ನೋಡೋಣ ಹೇಗಿದೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ವಿಂಡೋಸ್ ಇದೆ, ಮತ್ತು ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ. ಇದು 4 ಗೇರ್ಸ್ ಇದೆ ಆ್ಯಕ್ಚುಲಿ. ಸೊ ಇದು ಸ್ಕ್ರೀನ್ ಕೂಡ ನೋಡ್ತಿರ್ಬೋದು, ಟಚ್ ಸ್ಕ್ರೀನ್ ಇದು, ರೇರ್ ಕ್ಯಾಮ್ರಾ ಇದೆ. ಸೊ ಈ ಗಾಡಿ ತುಂಬ ಚೆನ್ನಾಗಿದೆ. ಸೀಟಿಂಗ್ ಕೂಡ ಮಸ್ತಾಗಿದೆ, ಲೆದರ್ ಸೀಟಿಂಗು. ಇಂಟೀರಿಯರ್ಸಲ್ಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಿಂದೆನೂ ನೋಡ್ಕೊಳ್ಳಿ ಗಾಡಿ ಇದು, ಹಿಂದೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ರೈಟ್ ಸೈಡ್ ಪ್ರೊಫೈಲ್ ನೋಡ್ಬೋದು. ಸೊ ರೈಟ್ ಸೈಡ್ ಪ್ರೊಫೈಲ್ ಕೂಡ ನೋಡ್ತಿರ್ಬೋದು, ಗಾಡಿ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕಾರ್ ನೋಡ್ತಿರ್ಬೋದು, ವೋಕ್ಸ್ ವ್ಯಾಗನ್ ಇದೆ, ವೋಕ್ಸ್ ವ್ಯಾಗನ್ ಝೀಟಾ ಕಂಫರ್ಟ್ ಲೈನ್ ಗಾಡಿ ಇದು. 2010 ಮಾಡಲು, 22,000 ಓಡಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ಇನ್ನು 5 ತಿಂಗಳು ಬರುತ್ತೆ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಇದು. ಸೊ ಈ ಗಾಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಫ್ರಂಟ್ ಪ್ರೊಫೈಲ್ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಒಳ್ಳೆ ಕಂಫರ್ಟ್ ಲೈನ್ ಗಾಡಿ, ಪ್ರೀಮಿಯಂ ಫಿನಿಶ್ ಲುಕ್ ಇರೋದು ಸರ್. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಕ್ಚುಲಿ. ಸೈಡ್ ಪ್ರೊಫೈಲ್ ನೋಡೋಣ, ಲೆಫ್ಟ್ ಸೈಡು. ಸೈಡ್ ಪ್ರೊಫೈಲು ನಮಗೆ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರ್ ಡೆನ್ಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಯಾವುದೂ ಇಲ್ಲ. ಸೊ ಪ್ರೈಸ್ ಬಂದ್ಬಿಟ್ಟು 4,65,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಮಿರೋಸ್ ಇದೆ, ಲೆಫ್ಟ್ ರೈಟ್ ಆದ ತಿರ್ಗಿಸ್ಕೊಳ್ಳೋದು, ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ ಮುಂದೆ. ಸೊ ಪವರ್ ಸ್ಟೇರಿಂಗ್, ಅಡ್ಜಸ್ಟಬಲ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು. ಈ ಗಾಡಿ ನೋಡ್ತಿರ್ಬೋದು, ಕುಷಾನ್ ಸೀಟಿಂಗ್ ಬರುತ್ತೆ. ಸೊ ಹಿಂದೆನೂ ನೋಡ್ತಿರ್ಬೋದು, ಕುಷಾನ್ ಸೀಟಿಂಗ್ ಇದೆ. ಸೊ ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. 5 ಗೇರ್ಸ್ ತನಕನೂ ಇದೆ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಬಲೀನೋ ಆಲ್ಫಾ CVT ಇದು. 2018 ಮಾಡಲು, 21,000 ಓಡಿದೆ, ಸಿಂಗಲ್ ಓನರ್ ಗಾಡಿ, ಇನ್ಶೂರೆನ್ಸಿಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಪೆಟ್ರೋಲ್ ಗಾಡಿ ಇದು. ಸೊ ಪ್ರೈಸ್ ಬಂದ್ಬಿಟ್ಟು 6 lakhs ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ, ರೆಡ್ ಕಲರು, ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮುಂದೆ. ಸೊ ಸೈಡ್ ಪ್ರೊಫೈಲಲ್ಲಿ ರೈಟ್ ಸೈಡು ಅಷ್ಟೇ ನಮಗೆ ಸ್ಕ್ರ್ಯಾಚಸ್ ಡೆನ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೋಡ್ತಿರ್ಬೋದು. ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ ಇದೆ, ಹೆಂಗೆಲ್ಲ ಇದೆ ಅಂತ. ಓಕೆ, ಈ ಗಾಡಿನೂ ಸ್ವಲ್ಪ ಲಾಕ್ ಆಗಿದೆ. ಅಪೋಲೋ ಟೈರ್ಸ್ ಇದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಲೇ ಹೇಳ್ಬೋದು. ಸೊ ಹಿಂದೆ ನೋಡ್ತಿರ್ಬೋದು, ಹಿಂದೆನೂ ತುಂಬ ಚೆನ್ನಾಗಿದೆ. ನೆಕ್ಸಾ ಶೋರೂಮಲ್ಲಿ ತೊಗೊಂಡಿರೋದು. ನೆಕ್ಸಾ ಶೋರೂಮ್ ಅಂದರೆ ಒಂಥರ ಬ್ರ್ಯಾಂಡೆಡ್ ವಾರಂಟಿ ಇರುತ್ತೆ ಗಾಡಿ ಇದು. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಕುಷಾನ್ ಸೀಟಿಂಗ್ ಇದೆ. ಸೊ 2 ಏರ್ ಬ್ಯಾಗ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಪವರ್ ವಿಂಡೋಸ್ ಇದೆ. ಸೊ ಈ ಗಾಡಿನೂ ಒಂದು ಒಳ್ಳೆ ಕಂಡೀಷನ್ ಅಂತ ಹೇಳ್ಬೋದು, ಮಸ್ತಾಗಿದೆ ಈ ಗಾಡಿನೂ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಡಸ್ಟರ್ ಇದೆ, RXL ವೇರಿಯಂಟು, 2013 ಮಾಡಲು, 72,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಇದು. ಇನ್ನು 2 ತಿಂಗಳು ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಡೀಸೆಲ್ ಗಾಡಿ ಇದು. ಸೊ ವೈಟ್ ಕಲರು ತುಂಬ ಚೆನ್ನಾಗಿದೆ. ಸೊ ನೋಡ್ತಿರ್ಬೋದು, ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಪ್ರೈಸ್ ಬಂದ್ಬಿಟ್ಟು 6,75,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸು, ಪೆರಿಲಿ ಟೈರ್ಸ್ ಅಂದರೆ ಇಂಪೋರ್ಟೆಡ್ ಟೈರ್ಸ್, ಅದು ಮಸ್ತಾಗಿದೆ.
ಬೇರೆ ಕಂಟ್ರಿ ಟಯರ್ಸ್ ಅದು. ಆ್ಯಕ್ಚುಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಆಫ್ ರೋಡ್ ಆಗಲಿ ಆನ್ ರೋಡ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಇದು ಅಡ್ಜಸ್ಟ್ ಮಾಡ್ಕೊಳ್ಳೋ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಮತ್ತು ಕುಷನ್ ಸೀಟಿಂಗ್ ಬರುತ್ತೆ. ಸೊ ಹಿಂದೆನೂ ನೋಡ್ತಿರ್ಬೋದು ಕುಷನ್ ಸೀಟಿಂಗ್ ಇದೆ, ಮುಂದೆನೂ ನೋಡ್ತಿರ್ಬೋದು ಕುಷನ್ ಸೀಟಿಂಗ್ ಇದೆ. ಸೊ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಸೊ ಎಕ್ಸ್ಟೀರಿಯರಲ್ಲೂ ಯಾವುದೂ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ಹಿಂದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಆ 2 ಕವರ್ ಮಾಡಿದ್ವಿ. ಇವಾಗ ಈ ರೋಲಿರೋ ಕಾರ್ಸೆಲ್ಲ ನೋಡೋಣ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಆಲ್ಟೋ K10 VXi ಗಾಡಿ ಇದು. 2014 ಮಾಡೆಲು, 36,000 ಓಡಿದೆ, ಸಿಂಗಲ್ ಓನರು. ನೆಕ್ಸ್ಟ್ ಇಯರ್ 1 ವರ್ಷ ಇನ್ನೂ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಪೆಟ್ರೋಲ್ ಗಾಡಿ ಇದು. ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಮುಂದೆ ಪ್ರೊಫೈಲಲ್ಲಿ ಸ್ಕ್ರ್ಯಾಚಸ್ ಆಗಲಿ ಡ್ಯಾಮೇಜ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸೈಡ್ ಪ್ರೊಫೈಲು ಇಲ್ಲೂ ನೋಡ್ತಿರ್ಬೋದು ಶೈನಿಂಗ್ ಹೊಡಿತಿದೆ ಗಾಡಿಯನ್ನು ಅದು. ಸೊ ಈ ಕಾರ್ ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತೇವೆ, ನೆಗೋಷಿಯಬಲ್ ಆಗುತ್ತೆ. ಟಯರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದೆ ಆ್ಯಕ್ಚುಲಿ. ಇಂಟೀರಿಯರ್ಸ್ ನೋಡೋಣ. ಇಂಟೀರಿಯರ್ಸ್ ನಮಗೆ ಫ್ರಂಟಲ್ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಅಲ್ಲ ಪವರ್ ಸ್ಟೇರಿಂಗ್ ಇದೆ. ಸೀಟಿಂಗ್ ಕೂಡ ಲೆದರ್ ಸೀಟಿಂಗ್ ಬರುತ್ತೆ, ಸೀಟಿಂಗ್ಗೆ ಮ್ಯಾಚ್ ಆಗೋ ಥರ ಸೀಟ್ಸ್ ಹಾಕ್ತಿದ್ದಾರೆ. ಸೊ ಹಿಂದೆನೂ ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ ಅಷ್ಟೇ ಈ ಗಾಡಿಯಲ್ಲಿ, ಬೇರೆ ಏನೋ ಆಪ್ಷನ್ಸ್ ಏನೂ ಇಲ್ಲ. ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೈಡ್ ಪ್ರೊಫೈಲಲ್ಲಿ ನಮಗೆ ಯಾವುದೇ ಡ್ಯಾಮೇಜ್ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ರೈಟ್ ಸೈಡ್ ಪ್ರೊಫೈಲ್ ನೋಡೋಣ. ಸೊ ರೈಟ್ ಸೈಡ್ ಪ್ರೊಫೈಲು ತುಂಬ ಚೆನ್ನಾಗಿದೆ ಗಾಡಿ. ರೈಟ್ ಸೈಡ್ ಪ್ರೊಫೈಲಲ್ಲೂ ಯಾವುದೇ ಡ್ಯಾಮೇಜ್ ಇಲ್ಲ, ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ SX4ZDi 2012 ಮಾಡೆಲು, 79,000 ಓಡಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ವ್ಯಾಲಿಡ್ ಇದೆ ನೆಕ್ಸ್ಟ್ ಇಯರ್ ತನಕ, ಡೀಸೆಲ್ ಗಾಡಿ ಇದು. ಸೊ ಪ್ರೈಸ್ ಬಂದ್ಬಿಟ್ಟು ಇದು 4,85,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ಟಯರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು, C8 ಒಳ್ಳೆ ಕಂಡೀಷನಲ್ಲಿದೆ. ಸೈಡ್ ಪ್ರೊಫೈಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಡೆಂತ್ ಥರ, ಅದು ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ, ಬೇರೆ ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ, ಸ್ಕ್ರ್ಯಾಚಸ್ ಏನೂ ಇಲ್ಲ ಸೈಡಲ್ಲಿ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗಲ್ಲಿ ನಮಗೆ ಕಂಟ್ರೋಲ್ಸ್ ಎಲ್ಲ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು ವೈಟ್ ಕಲರ್ ಆಗಿದೆ. ಸೊ ಸೀಟಿಂಗಲ್ಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ರೈಟ್ ಪ್ರೊಫೈಲ್ ನೋಡ್ಕೊಳ್ಳೋಣ ಹೇಗಿದೆ ಅಂತ. ಸೊ ರೈಟ್ ಸೈಡ್ ಪ್ರೊಫೈಲ್ ನೋಡಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ SX4ZXi 2008 ಮಾಡೆಲು, 80,000 ಓಡಿದೆ, ಸೆಕೆಂಡ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ತನಕ ವ್ಯಾಲಿಡ್ ಇದೆ. ಸೊ ಪೆಟ್ರೋಲ್ ಗಾಡಿ ಇದು, 3,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಫ್ರಂಟ್ ಪ್ರೊಫೈಲಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ನೋಡೋಣ ಇದು ಹೇಗಿದೆ ಅಂತ. ಇಂಟೀರಿಯರ್ಸಲ್ಲಿ ನಮಗೆ ಸೇಮ್ ಅಲ್ಲಿ ನೋಡಿದ್ವಲ್ಲ, ಸೇಮ್ ಸೀಟ್ ಕೂಡ ನೋಡ್ತಿರ್ಬೋದು, ವೈಟ್ ಕಲರ್ ಸೀಟು ತುಂಬ ಚೆನ್ನಾಗಿದೆ. ಗಾಡಿ ಬಂದ್ಬಿಟ್ಟು ಇದು ಮ್ಯಾನ್ಯುಯಲ್ ಇದು, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮತ್ತು ಕಂಟ್ರೋಲ್ ಆಪ್ಷನ್ಸ್ ಎಲ್ಲ ನಮಗೆ ಸ್ಟೇರಿಂಗಲ್ಲೇ ಸಿಗುತ್ತೆ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರ ಡ್ಯಾಮೇಜ್ ಇಲ್ಲ, ಟೈರ್ ಕೂಡ ಹೊಸ ಟೈರ್ಸ್ ಇದು. ರೈಟ್ ಸೈಡಲ್ಲಿ ನೋಡ್ತಿರ್ಬೋದು ಕಾರ್ ಅಂತೂ ಮಸ್ತಾಗಿ ಕಾಣಿಸ್ತಿದೆ ಈ ಗಾಡಿನೂ. ನೆಕ್ಸ್ಟ್ ನೋಡ್ತಿರ್ಬೋದು ಹೋಂಡಾ ಸಿಟಿ EXi ZX ಇದೆ, 2007 ಮಾಡೆಲು, 97,000, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಪೆಟ್ರೋಲ್ ಗಾಡಿ ಇದು. 2,75,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ಅಂತೂ ಮುಂದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ವೈಟ್ ಕಲರು. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆ್ಯಕ್ಚುಲಿ. ಸೈಡ್ ಪ್ರೊಫೈಲಲ್ಲೂ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ಗಾಡಿ ಇದು. ಇಂಟೀರಿಯರ್ಸಲ್ಲಿ ಆಪ್ಷನ್ಸ್ ಎಲ್ಲ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಳ್ಳಿ, ನಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಕುಷಾನ್ ಸೀಟ್ಸ್ ಇದು. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಈ ಕಾರಲ್ಲಂತೂ ಫುಲ್ ಎಷ್ಟು ಸ್ಪೇಸ್ ಇದೆ ಅಪ್ಪ, ಸಖತ್ ಸ್ಪೇಸ್ ಇದೆ ಈ ಗಾಡಿಯಲ್ಲೂ. ಸೈಡ್ ಪ್ರೊಫೈಲಲ್ಲೂ ಯಾವುದೇ ಡ್ಯಾಮೇಜ್ ಇಲ್ಲ, ರೂಫಿಂಗಲ್ಲೂ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಚೆವ್ರೊಲೆಟ್ ಸೈಲ್ LX 2015 ಮಾಡೆಲ್ ಗಾಡಿ ಇದು, 57,000 ಓಡಿದೆ, ಸಿಂಗಲ್ ಓನರು,
ಪೆಟ್ರೋಲ್ ಗಾಡಿ ಇದು. ಸೊ 4,25,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನ. ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ಒಳ್ಳೆ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಈ ಕಾರ್ದು ಮ್ಯಾಗ್ ವೀಲ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ನೋಡ್ತಿರ್ಬೋದು, ಹೊಸ ಟೈರ್ಸ್ ಇದು. ಸೊ ಇಂಟೀರಿಯರ್ಸಲ್ಲಿ ನೋಡ್ತಿರ್ಬೋದು, ನಮಗೆ ಒಂದು ಪ್ರೀಮಿಯಂ ಫಿನಿಶ್ ಲುಕ್ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಪೇಸ್ ಇದೆ ಈ ಗಾಡಿಯಲ್ಲೂ. ಮ್ಯೂಸಿಕ್ ಸಿಸ್ಟಮ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗು, ಮತ್ತು ಸ್ಟೇರಿಂಗಲ್ಲಿ ನಮಗೆ ಕಂಟ್ರೋಲ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಇದರಲ್ಲೂ ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಕಾರಿಗೆ ಮ್ಯಾಚಿಂಗ್ ಆಗಂಗೆ ಸೀಟಿಂಗ್ ಕೊಟ್ಟಿದ್ದಾರೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಲೆದರ್ ಸೀಟಿಂಗ್ ಇದು, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ಹಿಂದೆನೂ ನೋಡ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿ. ಟೈರ್ಸ್ ಅಂತೂ ಒಳ್ಳೆ ಲುಕ್ ಇದೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, Hyundai i20 ಮ್ಯಾಗ್ನಾ CRDI ಇದೆ. 2013 ಮಾಡೆಲ್, 65,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು. ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ತನಕ ಇದೆ ಇದು. ಸೊ ಡೀಸೆಲ್ ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 4,95,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಗಾಡಿ. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು ಎಲ್ಲ ಕಡೆನೂ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ನಮಗೆ ಇದರಲ್ಲಿ ಫ್ರಂಟಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ರೇರ್ ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಇದೆ. ಸೀಟಿಂಗ್ ಕೂಡ ಬ್ಲ್ಯಾಕ್ ಸೀಟು, ತುಂಬ ಚೆನ್ನಾಗಿದೆ. ಒಳ್ಳೆ ಕಂಫರ್ಟ್ ಕೂಡ ಸೀಟ್ ಆ್ಯಕ್ಚುಲಿ ಇದು. ಸೊ ಸ್ಪೇಸ್ ಅಂತೂ ಮಸ್ತಾಗಿದೆ ಈ ಗಾಡಿಯಲ್ಲೂ. ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, AC ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು. ಪವರ್ ಸ್ಟೇರಿಂಗ್ ಬರುತ್ತೆ ಈ ಗಾಡಿಯಲ್ಲೂ. ಹಿಂದೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನೂ. ಈ ಗಾಡಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೋಡ್ತಿರ್ಬೋದು 40,000 ಸ್ಟಾರ್ಟ್ ಆಗುತ್ತೆ ಗಾಡಿ ಇದು. ಸೊ ಈ ಮಾರುತಿ 800 ಬಂದ್ಬಿಟ್ಟು ಇದು 40,000. ಈ ಗಾಡಿ ಸ್ವಲ್ಪ ಇನ್ನೂ ರೆಡಿ ಮಾಡಬೇಕಂತೆ. ಅದಾದಮೇಲೆ ಪ್ರೈಸ್ ಡೀಟೇಲ್ಸು ಮತ್ತು ಎಲ್ಲ ಡೀಟೇಲ್ಸು ಹೇಳ್ತೀನಿ ಅಂದರು. ಅದು ಒಂದು 1 ವೀಕ್ ಆಗುತ್ತೆ. ಸೊ ನೀವು ಈ ಗಾಡಿ ಏನಾದ್ರು ಬೇರೆ ಡೀಟೇಲ್ಸ್ ಏನೋ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಕ್ವಿಡ್ ಇದೆ ನೋಡ್ತಿರ್ಬೋದು, ಕ್ವಿಡ್ ಕ್ಲೈಂಬರ್ ಅಂತ, 2017 ಮಾಡೆಲು, 56,000 ಓಡಿದೆ. ಸಿಂಗಲ್ ಓನರ್ ಇದು. ಜೂನ್ 2021 ತನಕ ಇನ್ಶೂರೆನ್ಸ್ ಇದೆ. ಸೊ ಪೆಟ್ರೋಲ್ ಗಾಡಿ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಹಾಂ, 3,85,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, ಅಪೋಲೋ ಟೈರ್ಸು, ಒಳ್ಳೆ ಕಂಡೀಷನ್ ಇರೋ ಟೈರ್ಸ್ ಅಂತ, ಹೊಸ ಟೈರ್ಸ್, ಬ್ರ್ಯಾಂಡ್ ನ್ಯೂ ಆ್ಯಕ್ಚುಲಿ ಇದು. ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು ನೀವು. ಸೈಡ್ ಪ್ರೊಫೈಲಲ್ಲೂ ಯಾವುದೇ ಸ್ಕ್ರ್ಯಾಚಸ್ ಇಲ್ಲ, ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. ಗಾಡಿನೂ ಒಂದು ಒಳ್ಳೆ ಶೈನಿಂಗ್ ಹೊಡಿತಿದೆ. ಸೊ ಇಂಟೀರಿಯರ್ಸ್ ನೋಡ್ತಿರ್ಬೋದು, ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ರೇರ್ ಕ್ಯಾಮ್ರಾ ಇದೆ, MP3 ಸಿಸ್ಟಮ್ ಇದೆ, 2 ಏರ್ ಬ್ಯಾಗ್ಸ್ ಬರುತ್ತೆ. ಸೀಟಿಂಗ್ ಕೂಡ ಕಂಪನಿ ಸೀಟ್ಸು, ತುಂಬ ಚೆನ್ನಾಗಿದೆ. ಸೀಟಿಂಗ್, ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಇದು ಈ ಕಾರು ತುಂಬ ಚೆನ್ನಾಗಿದೆ. ಗಾಡಿ ನೋಡ್ತಿರ್ಬೋದು, ಫಿಗೋ ಟಿಟಾನಿಯಮ್ ಇದೆ, ಟಾಪ್ ಎಂಡ್ ಗಾಡಿ ಇದು, ಡೀಸೆಲ್ ವೇರಿಯಂಟು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಇದು. ಸಿಂಗಲ್ ಓನರು, 64,000 ನೋಡಿದೆ, 64,000, 2011 ಮಾಡೆಲ್ ಈ ಗಾಡಿನೂ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಫ್ರಂಟ್ ಪ್ರೊಫೈಲ್ ನೋಡ್ತಿರ್ಬೋದು. ಇದರಲ್ಲೂ ಗಾಡಿಯಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸೈಡ್ ಪ್ರೊಫೈಲ್ ನೋಡೋಣ ಲೆಫ್ಟಲ್ಲಿ. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ ಈ ಗಾಡಿನೂ. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಹೊಸ ಬ್ರ್ಯಾಂಡ್ ನ್ಯೂ ಸೀಟಿಂಗ್ ಕವರ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಕಂಫರ್ಟ್ ಸೀಟ್ಸ್ ಅಂತಲೇ ಹೇಳ್ತಿರ್ಬೋದು ಇದು. ಹಿಂದೆನೂ ತುಂಬ ಚೆನ್ನಾಗಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನೂ. ಫೋರ್ಡ್ ಗಾಡಿ ಹೇಳೋದೇ ಬೇಡ, ಅವ್ರ ಇಂಜಿನ್ ಅಂತೂ ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,55,000 ಹೇಳ್ತೇನೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನ. ಈ ಶೋರೂಮ್ ಮ್ಯಾನೇಜ್ ಮಾಡೋರೆಲ್ಲ ಇದ್ದಾರೆ. ಸರ್ ನಿಮ್ಮ ಹೆಸರು? ನಿತಿನ್ ಅಂತನಾ? ಇಲ್ಲಿ ಲೋನ್ ಆಪ್ಷನ್ ಎಲ್ಲ ಅವೈಲೇಬಲ್ ಇದೆಯಾ ಸರ್? ಅವೈಲೇಬಲ್ ಇದೆ. 2008 ಮಾಡೆಲಿಂದ ಯಾವ ಗಾಡಿ ಇದೆಯೋ ಎಲ್ಲದಕ್ಕೂ ಲೋನ್ ಆಗುತ್ತೆ. ಮತ್ತೆ ಲೋನ್ ಪರ್ಸೆಂಟೇಜ್ ಬಂದು 14 ರೆಡ್ಯೂಸಿಂಗ್ ಟು 9. ಬೇರೆ ಬ್ಯಾಂಕ್ ಅಂದರೆ HDFC, ICICI ಬ್ಯಾಂಕು, Cars24 ಮೇನ್ ಆಗಿ ಟೈ ಅಪ್ ಆಗಿದೆ. ಹೌದಾ? ನಿಮ್ಮದು ಇಂಜಿನ್ ವಾರಂಟಿ ಆ ಥರ ಗೇರ್ ಬಾಕ್ಸ್? ಇಂಜಿನ್ ವಾರಂಟಿ ಒಂದು ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ಅಷ್ಟೇ ವಾರಂಟಿ ಕೊಡೋದು. ಅದು ಬಂದು 3,500 ಆಗುತ್ತೆ. 3,500 ಎಕ್ಸ್ಟ್ರಾ ಚಾರ್ಜು ಎಲ್ಲ ಕಾರ್ಗೂ ಇರುತ್ತೆ ಅದು ಇಲ್ಲಿ ತಗೊಳ್ಳೋದು? ಇಲ್ಲ, ಅದು ಬರೀ 6 ಇಯರ್ಸ್ ಹಾಂ, ಲೇಟೆಸ್ಟ್ ಗಾಡಿಗಳಿಗೆ ಮಾತ್ರ. ಹೌದಾ? ಇಲ್ಲಿ 2020 ಅಂದರೆ 2014 ಗಾಡಿಗಳಿಗೆ ಮಾತ್ರ. ಗಾಡಿ
ಹೌದಾ? ಮತ್ತು ಇಲ್ಲಿ ಬ್ಯಾಂಗ್ಳೂರು ಕಾರ್ ತೊಗೊಳಕ್ಕೆ ಬಂದು ಬೇರೆ ಈಚೆಯಿಂದ ಯಾರೋ ತೊಗೊಳಕ್ಕೆ ಬಂದರೆ ಕೊಡ್ತೀರಲ್ಲ ನೀವು ಕಾರ್ಸ್ ಎಲ್ಲ? ನಮ್ಮ ಕಸ್ಟಮರ್ಸ್ ಆಂಧ್ರದಿಂದ ಬರ್ತಾರೆ, ನಾರ್ತ್ ಕರ್ನಾಟಕ, ಬಳ್ಳಾರಿ, ಬೆಳಗಾವಿ, ಗುಲ್ಬರ್ಗ ಎಲ್ಲ ಕಡೆನೂ ಕೊಟ್ಟಿದ್ದೀರಿ. ಹೌದಾ? ಓಕೆ ಓಕೆ ಸರ್. ಓಕೆ, ನಿಮ್ಮದು ಶೋರೂಮ್ ಯಾವಾಗಿಂದ ಓಪನ್ ಇರುತ್ತೆ, ಎಷ್ಟು ಗಂಟೆ ತನಕ? ನಮ್ಮದು ಬೆಳಿಗ್ಗೆ 10 ಇಂದ ರಾತ್ರಿ ಸಾಯಂಕಾಲ 8 ತನಕ. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ನಮ್ಮದು ಲಿಸ್ಟಿಂಗ್ ಎಲ್ಲ ಇದೆ ಆನ್ಲೈನಲ್ಲೇ. ಕಾರ್ ತೆಕೋ, ಕಾರ್ ಟ್ರೇಡು, ವಾಲೆ, OLX ಎಲ್ಲ ಎಲ್ಲ ಲಿಸ್ಟಿಂಗ್ ನಮ್ದು ಆ್ಯಡ್ಸ್ ಇದೆ. ಪ್ರತಿಯೊಂದು 60 ವೆಹಿಕಲ್ಸ್ ಇದೆ. ಹಾಂ, ಎಲ್ಲ ಡೀಟೇಲ್ಸು ಇರುತ್ತೆ. ಎಲ್ಲ ಡೀಟೇಲ್ಸ್ ಇರುತ್ತೆ. ಇನ್ನೊಂದು ಶೋರೂಮ್ ಇದೆ, ಅಲ್ಲೂ ಬಿಡ್ತಿದ್ರಿ. ಬೇರೆ ಇನ್ವೆಸ್ಟರ್ಸ್ ಇದ್ದಾರೆ, ಡೀಲರ್ಸ್ ಇದ್ದಾರೆ, ಅವರು ಗಾಡಿ ಬಿಡ್ತಾರೆ. ಹೌದಾ? ಇನ್ನೊಂದು ಶೋರೂಮ್ ಎಲ್ಲಿರೋದು ನಿಮ್ಮದು? ಸರ್ಜಾಪುರ ರೋಡಲ್ಲೇ. ಅವರು ಅಂದರೆ ಒಂದು ಟೈಅಪ್ ಥರ, ಅದು ಟೈಅಪ್ ಥರ ಇದೆಯಾ? ಅದ್ಯಾವ್ದು ಹೆಸರು? ಸೇಮ್ ಪ್ರವೀಣ್ ಮೋಟರ್ಸ್ ಅಂತ. ರೋಡಲ್ಲಿ. ಓಕೆ ಓಕೆ ಓಕೆ. ಇರೋ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡಿದ್ವಿ, ಮತ್ತು ಅವ್ರನ್ನೂ ಮಾತಾಡ್ಸಿದ್ವಿ, ಲೋನ್ ಆಪ್ಷನ್ಸ್ ಎಲ್ಲ ತಿಳ್ಕೊಂಡ್ರಿ ಅನ್ಕೊತೀನಿ. ಬೇರೆ ಏನೋ ಡೀಟೇಲ್ಸ್ ಬೇಕಾದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಕಾರ್ ನೀವು ನೋಡ್ತೀರಾ ಅಂತ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಮತ್ತು ನೀವು ಯಾವ ಊರಿಂದ ನೋಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ನೋಡೋಣ. ಅಂಟಿಲ್ ದೆನ್ ಬಾಯ್.